ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮೊಂದಿಗಿರು. ನಿನ್ನ ಒಂದು ಸತ್ಯದ ಆತ್ಮನ ಮುಖಾಂತರ ನಮಗೆ ತಿಳಿಯಬೇಕಾದದನ್ನು ತಿಳಿಯಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಜೀವವುಳ್ಳ ರೊಟ್ಟಿ ಅಂದರೆ ಆತ್ಮಿಕ ಆಹಾರ ಇದರ ಬಗ್ಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಅಂದರೆ ಈ ವಾಕ್ಯ ಜನಗಳನ್ನು ಕುರಿತು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಆತನನ್ನು ಜನಗಳೆಲ್ಲ ಹುಡುಕೊಂಡು ಬರ್ತಾರೆ. ಆ ಕಾರಣಕ್ಕಾಗಿ ಅಂದರೆ ಅದರ ಹಿಂದಿನ ದಿನದಲ್ಲಿ ಯೇಸುಸ್ವಾಮಿ ಅವರೆಲ್ಲರಿಗೂ 5 ರೊಟ್ಟಿ 2 ಮೀನುಗಳಿಂದ ಊಟ ಮಾಡಿಸಿರ್ತಾರೆ. ಹಾಗಾಗಿ ಆಗ ಬಂದು ಹೋದಂಥ ಜನ ಮತ್ತೆ ಮಾರನೇ ದಿನ ಆತನನ್ನು ಹುಡುಕೊಂಡು ಬರ್ತಾರೆ. ಮೊದಲನೇದಾಗಿ ಅವರು ಸಿಗೋದಿಲ್ಲ, ಯೇಸುಸ್ವಾಮಿ ಅವ್ರಿಗೆ ಸಿಗೋದಿಲ್ಲ. ಅನಂತರದಲ್ಲಿ ಸಿಗ್ತಾರೆ. ಇವರು ಹುಡುಕ್ತಾ ಇರ್ತಾರೆ, ಎಲ್ಲಿದ್ದಾರೆ ಸ್ವಾಮಿ, ಎಲ್ಲಿದ್ದಾರೆ ಅಂತ. ಆಗ ಸಿಕ್ಕಿದಾಗ ಜನಗಳಿಗೆ ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಅಂದರೆ ಯೇಸುಸ್ವಾಮಿ ಇಲ್ಲಿ ಆತ್ಮಿಕ ಆಹಾರವನ್ನು ಕುರಿತು ಹೇಳುತ್ತಿದ್ದಾರೆ. ಜನಗಳಿಗೆ ತಾವು ಯೇಸುವಿನ ಬಾಯಿಯಿಂದ ಕೇಳಿದ ಮಾತುಗಳಲ್ಲಿ ಸತ್ಯವಿದೆ, ಜೀವವಿದೆ ಎಂದು ಅರಿವಾದಾಗಲೇ ಆತನನ್ನು ಹುಡುಕಲು ಪ್ರಾರಂಭಿಸಿದರು. ಇದಕ್ಕೆ ಕಾರಣ ಯೇಸುಸ್ವಾಮಿ ಜನರಿಗೆ ನೀವು ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಅಂತ ಹೇಳಿದರು. ಅಂದರೆ ಯಾವ ರೊಟ್ಟಿ? ಅವರಿಗೆ ಹೇಳಿದಂಥ ಆತ್ಮೀಕವಾದ ಮಾತುಗಳು, ದೇವರನ್ನ ಕುರಿತು ಜನಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಮೇಲೆ ಅವರು ಹೇಳಿದಂಥ ಆತ್ಮಿಕವಾದ ಮಾತುಗಳು, ಆ ಆತ್ಮಿಕವಾದ ರೊಟ್ಟಿಯ ಕುರಿತಾಗಿ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ. ಅಂದರೆ ನನ್ನ ತಂದೆಯು ಪರಲೋಕದಿಂದ ಬರುವಂತಹ ರೊಟ್ಟಿಯನ್ನ ನಿಮಗೆ ಕೊಡ್ತಾರೆ. ಅಂದರೆ ನಿಮ್ಮ ಹಿರಿಯರು ಎಲ್ಲರೂ ಪರಲೋಕದಿಂದ ಬಂದ ಮನ್ನಾ, ದೇವದೂತರು ತಿನ್ನುತ್ತಿದ್ದಂಥ ಆಹಾರವನ್ನು ತಿಂದರೂ ಕೂಡ ಅವರೆಲ್ಲರೂ ಸತ್ತು ಹೋದರು. ಆದರೆ ನನ್ನ ತಂದೆಯು ನಿಮ್ಮೆಲ್ಲರಿಗೆ ಪರಲೋಕದಿಂದ ಬರುವ ರೊಟ್ಟಿಯನ್ನು ಕೊಡ್ತಾರೆ. ಆ ಪರಲೋಕದಿಂದ ಬರುವ ರೊಟ್ಟಿ ಏನಂತೆ? ಪರಲೋಕದಿಂದ ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜೀವ ಕೊಡುವ ರೊಟ್ಟಿಯೇ ಹಾಗಾದ್ರೆ ಪರಲೋಕದ ರೊಟ್ಟಿ ನಮಗೆ ಕೊಡುವಂಥ ಜನ ಕೇಳಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ? ಪರಲೋಕದ ರೊಟ್ಟಿ ಅಂದರೆ ಅದು ನಾನೇ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅದು ನಾನೇ. ಅಂದರೆ ಇಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಆ ರೊಟ್ಟಿ ನಾನೇ ಅನ್ನೋದರಲ್ಲಿ ನಾವು ಲೌಕಿಕ ಚಿಂತೆಯನ್ನು ಬಿಟ್ಟು ಯೋಚಿಸಬೇಕು. ಲೌಕಿಕ ಚಿಂತೆಯಲ್ಲಿ ನಾವು ಇರುವುದಾದರೆ ಅದು ನಮಗೆ ಅರ್ಥವಾಗೋದಿಲ್ಲ. ಅಂದರೆ ಯೇಸುಸ್ವಾಮಿ ಇಲ್ಲಿ ದೈಹಿಕವಾದ ಹಸಿವಿನ ಬಗ್ಗೆ, ದೈವಿಕವಾದ ಆಹಾರದ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮೀಕವಾದ ಆಹಾರ, ಆತ್ಮೀಕವಾದ ಹಸಿವಿನ ಬಗ್ಗೆ ಇಲ್ಲಿ ಯೇಸುಸ್ವಾಮಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಯೇಸುಸ್ವಾಮಿಯನ್ನ ನಾವು ನಂಬುವುದು, ಹಿಂಬಾಲಿಸುವುದು ಅಂದರೆ ಲೋಕವನ್ನು ತ್ಯಜಿಸಿ ಬಾಳುವುದು. ಯಾವಾಗ ನಾವು ಲೋಕವನ್ನು ತ್ಯಜಿಸಿ ದೇವರ ಮುಂದೆ ಲೋಕ ಅಲ್ಪವಾದದ್ದು ಅಂತ ನಾವು ಯಾವಾಗ ತಿಳ್ಕೊತೀವೋ ಆಗ ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡ್ತದೆ. ಆಗ ನಮಗೆ ಆತ್ಮೀಕವಾಗಿರುವುದಕ್ಕೂ ಲೌಕಿಕವಾಗಿರುವುದಕ್ಕೂ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಆತ್ಮೀಕವಾದ ವಿಚಾರದಲ್ಲಿ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪರಲೋಕದ ರೊಟ್ಟಿಯು ನಾನೇ ಅಂತ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲಿ,
ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅಂದ್ರೆ ತಂದೆ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ, ತಂದೆ ಯಾರ್ಯಾರನ್ನ ನನ್ನ ಹತ್ರ ಕಳಿಸ್ಬೇಕು ಅಂತ. ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಅಂದ್ರೆ ತಂದೆ ಇಚ್ಛೆ ಇಲ್ದಿರ ಯಾರು ನನ್ನ ಹತ್ರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಮತ್ತೆ ಯಾರು ನನ್ನ ಹತ್ರ ಬರ್ತಾರೋ ಅಂಥವರನ್ನ ನಾನು ಕಡೇ ದಿನದಲ್ಲಿ ಎಬ್ಬರಿಸ್ತೀನಿ ಅನ್ನೋದನ್ನ ಯೇಸು ಸ್ವಾಮಿಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ದೈಹಿಕವಾಗಿ ಸತ್ತಿದ್ದರು, ಆತ್ಮಿಕವಾಗಿ ಅವರನ್ನ ದೇವರು ಎಬ್ಬರಿಸ್ತಾರೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ, ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಅಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನನ್ನನ್ನು ಕಳುಹಿಸಿದಾತನ ಚಿತ್ತ ಏನಂದ್ರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆ. ತಂದೆ ಯಾರ್ಯಾರನ್ನ ಇವರು ನಿನ್ನವರು ಅಂತ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ತಾರೋ ಅಂಥವರಲ್ಲಿ ಯಾರೊಬ್ಬರೂ ನಾಶವಾಗದೆ ಅವರೆಲ್ಲರೂ ನಿತ್ಯ ಜೀವ ಹೊಂದಬೇಕು, ಅಂಥವ್ರನ್ನ ನಾನು ಕಡೆಯಲ್ಲಿ ಎಬ್ಬರಿಸಬೇಕು ಅನ್ನೋದೇ ನನ್ನ ತಂದೆಯ ಚಿತ್ತ ಆಗಿದೆ. ಹಾಗಾಗಿ ನಾನು ಅಂದ್ರೆ ನನ್ನ ಆತ್ಮಿಕವಾದ ಆಹಾರ, ತಾನು ರೊಟ್ಟಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ರೊಟ್ಟಿಯನ್ನು ಆತ್ಮಿಕವಾಗಿ ನನ್ನನ್ನು ಸೇವಿಸೋದಾದ್ರೆ ಅಂಥವರನ್ನ ನಾನು ಕಡೇ ದಿನಗಳಲ್ಲಿ ಎಬ್ಬರಿಸ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನೇ ನಮ್ಮ ನಿಜವಾದ ಆತ್ಮಿಕ ಆಹಾರ. ಆತನನ್ನು ನಾವು ಸತ್ಯಕ್ಕೆ ತಕ್ಕ ಹಾಗೆ ಪ್ರೀತಿಸಿ ಅನುಸರಿಸಿ ಸೇವಿಸೋದಾದ್ರೆ ಆತನು ನಮ್ಮೊಳಗೆ ಇರುತ್ತಾರೆ. ಆತನು ನಮ್ಮೊಳಗೆ ಇದ್ದರೆ ಯೇಸುವಿನ ಹೆಸರಿನಲ್ಲಿ ನಮಗೆ ಜಯ ಉಂಟಾಗುತ್ತದೆ ಮತ್ತು ನಿತ್ಯ ಜೀವವನ್ನು ಪಡೆದುಕೊಳ್ಳುವ ದಾರಿಯಲ್ಲಿ ನಾವು ಇರುತ್ತೇವೆ. ಆತನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. ಆತನನ್ನು ಹೊಂದಿಕೊಂಡವರು ಬೆಳಕಿನವರು. ಆತನೇ ನಮ್ಮ ಆತ್ಮೀಕ ಆಹಾರವಾಗಿ ಇರಬೇಕಾದದ್ದು ನಮ್ಮೆಲ್ಲರ ಜೀವಿತಗಳಲ್ಲಿ ಅತ್ಯ ಅವಶ್ಯಕವಾಗಿದೆ. ಯಾವಾಗ ಆತನು ನಮ್ಮೊಳಗಿರುತ್ತಾನೋ ಆಗ ಕತ್ತಲೆಗೆ ಅವಕಾಶ ಇರುವುದಿಲ್ಲ. ಕತ್ತಲೆಗೆ ಅವಕಾಶ ಯಾವಾಗ ಇರೋದಿಲ್ಲ ಆಗ ನಾವು ಪಾಪದ ದಾರಿಗೆ ಹೋಗೋದಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಸಂಕಷ್ಟಗಳು ಬಂದರೂ ಅದನ್ನು ವಾಕ್ಯಗಳನ್ನು ಓದುತ್ತಾ ಅದನ್ನ ತಿಳಿಯುತ್ತಾ ಅದರ ಮುಖಾಂತರ ನಾವು ಯೇಸುವಿನ ಹೆಸರಿನಲ್ಲಿ ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದ್ರೆ ಯೇಸು ಸ್ವಾಮಿ ಯಾವಾಗ ನಮ್ಮೊಳಗೆ ಇರುತ್ತಾರೋ ಆಗ. ಆತನನ್ನು ನಾವು ಆತ್ಮೀಕವಾಗಿ ಸೇವಿಸಬೇಕು. ಅದೇ ವಾಕ್ಯಗಳನ್ನ ಬೈಬಲಲ್ಲಿ ಕೊಟ್ಟಿದ್ದಾರೆ. ಯಾರಲ್ಲಿ ನನ್ನ ವಾಕ್ಯಗಳಿರ್ತವೋ, ನಾನು ಯಾರಲ್ಲಿರ್ತೀನಿ, ನನ್ನ ವಾಕ್ಯಗಳು ಯಾರಲ್ಲಿರ್ತದೆ ಅಂಥವ್ರನ್ನ ನಾನು ರಕ್ಷಿಸ್ತೀನಿ. ಅಂಥವ್ರು ನಾನು ನನ್ನ ತಂದೆ ಮತ್ತೆ ನನ್ನವರು ನಾವೆಲ್ಲರೂ ಒಂದಾಗಿರ್ತೀವಿ ಅಂತ. ಹಾಗಾಗಿ ದೇವರ ಒಂದು ಆಶೀರ್ವಾದ ಕೃಪೆ ನಮ್ಮ ಜೊತೆಯಲ್ಲಿ ಇರೋವರೆಗೂ ನಮಗೆ ಯಾವ ಭಯದ ಅವಶ್ಯಕತೆ ಇರೋದಿಲ್ಲ. ನಾವು ಆತ್ಮಿಕವಾಗಿ ಹೆಚ್ಚಾಗಿ ವೃದ್ಧಿ ಆಗ್ಬೇಕಂದ್ರೆ ಯೇಸು ಸ್ವಾಮಿಯಾದಂಥ ಪರಲೋಕದ ರೊಟ್ಟಿಯನ್ನ ನಾವು ಸೇವಿಸಬೇಕು. ಆತನು ಸದಾ ನಮ್ಮೊಳಗೆ ಜೀವಿಸುವ ಆತನಾಗಿರಬೇಕು. ಆಗ ಮಾತ್ರ ನಾವು ಇಹಲೋಕದ ಈ ಯಾತ್ರೆಯಲ್ಲಿ ಜಯಿಸೋದಿಕ್ಕೆ ಸಾಧ್ಯ. ಹಾಗಾಗಿ ಇಹಲೋಕದ ಈ ಯಾತ್ರೆಯನ್ನು ಜಯಿಸೋದಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ಮಹೋನ್ನತನಾದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮಗಾಗಿ ಜೀವಿಸಿ ನಮಗಾಗಿ ಪಾಪಿಗಳಾದ ನಮಗಾಗಿ ಪ್ರಾಣ ತ್ಯಾಗ ಮಾಡಲು ನಿಮ್ಮ ಮಗನನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಅದರಂತೆಯೇ ಸ್ವಾಮಿ, ಆತನನ್ನೇ ನಮ್ಮ ಆತ್ಮೀಕ ಆಹಾರವನ್ನಾಗಿ ಮಾಡಿ ಆತನನ್ನು ಸೇವಿಸುತ್ತಾ ನಾವು ಯಾವಾಗಲೂ ನಿನ್ನಲ್ಲಿ ನೆಲೆಗೊಂಡಿರುವಂತೆ ನೀನು ಕೊಟ್ಟಿರುವಂಥ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ತಂದೆಯೇ. ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಬೇಡಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ನಾವು
ನಿಮ್ಮ ಪ್ರೀತಿಯಿಂದ ಅಗಲದಂತೆ ನಮ್ಮನ್ನು ಕೈ ಹಿಡಿದು ನಡೆಸಿ ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ಆಮೆನ್.